ಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ವಾತಾವರಣ, ಭಾರತದ ನಿಲುವಿಗೆ ಕಾಂಗ್ರೆಸ್ನವರು ವಿಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲಿಪ್ತ ನೀತಿಗೆ ತಿಲಾಂಜಲಿ ಹಾಡಿದ್ದಾರೆ ಮೋದಿ ಅವರು. ಜೊತೆಗೆ ಖಮೇನಿ ಹತ್ಯೆಯನ್ನು ಖಂಡನೆ ಮಾಡಿಲ್ಲ ಭಾರತ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಭಾರತ ಒಂದು ರಾಷ್ಟ್ರವಾಗಿ ರಾಷ್ಟ್ರದ ಹಿತಾಸಕ್ತಿಯನ್ನು ಆಧರಿಸಿ ಸಾಂದರ್ಭಿಕವಾಗಿ ನಿಲುವನ್ನು ತೆಗೆದುಕೊಳ್ಳುತ್ತೆ. ಅಲಿಪ್ತ ನೀತಿ ಅನ್ನೋದು ಒಂದು ಕಾಲದಲ್ಲಿ ಭಾರತ ತಾತ್ಕಾಲಿಕವಾಗಿ ಅಳವಡಿಸಿಕೊಂಡ ನೀತಿಯಾಗಿತ್ತು. ಅದು ಪರ್ಮನೆಂಟ್ ಅಂತ ಯಾರೂ ಹೇಳಿರಲಿಲ್ಲ. ಈಗ ಗಾಂಧಿ ಅಹಿಂಸಾ ತತ್ವ ಇದೆ. ಅಹಿಂಸಾ ತತ್ವದೇನು? ನಮ್ಮ ಮೇಲೆ ಯುದ್ಧ ಮಾಡಿದ್ರು ಯುದ್ಧ ಮಾಡಲ್ಲ ಅನ್ನೋದು ಅಹಿಂಸಾ ತತ್ವನ. ಆ ನೀತಿನ ಅನುಸರಿಸಿದ್ರೆ ನಮ್ಮ ದೇಶವೇ ಉಳಿತಿರಲಿಲ್ಲ. ಈ ಪಾಕಿಸ್ತಾನ ನಮ್ಮ ಮೇಲೆ ಆಕ್ರಮಣ ಮಾಡ್ತು. ನಾವು ಪ್ರತಿ ಯುದ್ಧ ಮಾಡಲ್ಲ ಅಂತ ಹೇಳಿದರೆ ನಮ್ಮ ದೇಶ ಉಳಿತಿತ್ತಾ? ನಾವು ಪ್ರತಿ ಯುದ್ಧ ಮಾಡಿದ್ವಿ. ಅಲ್ಲಿಗೆ ಗಾಂಧಿ ಅಹಿಂಸಾ ತತ್ವಕ್ಕೆ ತಿಲಾಂಜಲಿ ನೀಡ್ತು ಅಂತ ಕಾಂಗ್ರೆಸ್ ಭಾವನೆನಾ? ರಾಷ್ಟ್ರದ ರಕ್ಷಣೆ ವಿಷಯದಲ್ಲಿ ರಾಷ್ಟ್ರದ ಹಿತಾಸಕ್ತಿಯನ್ನು ಆಧರಿಸಿ ಆಯಾ ಕಾಲಕ್ಕೆ ಅಗತ್ಯ ಇರುವಂಥ ನಿಲುವನ್ನು ಭಾರತ ರಾಷ್ಟ್ರದ ಹಿತಾಸಕ್ತಿಯಿಂದ ತೆಗೆದುಕೊಳ್ಳುತ್ತೆ. ಆದರೆ ಕಾಂಗ್ರೆಸ್ಸಿಗೆ ರಾಷ್ಟ್ರದ ಹಿತಾಸಕ್ತಿಗಿಂತ ರಾಜಕೀಯ ಹಿತಾಸಕ್ತಿ ಮುಖ್ಯ. ಆ ರಾಜಕೀಯ ಹಿತಾಸಕ್ತಿಗೆ ಅನುಗುಣವಾಗಿ ಅವರು ನಿರ್ಣಯ ತಗೊಳ್ತಾರೆ. ಹಂಗಾಗಿ ಅವ್ರಿಗೆ ಸಮಸ್ಯೆ ಆಗಿದೆ. ಈಗ ಭಾರತ ಸರ್ಕಾರ ತೆಗೆದುಕೊಂಡಿರೋದು ಇಂಟ್ರೆಸ್ಟ್ ಆಫ್ ದ ನೇಷನ್, ರಾಷ್ಟ್ರದ ಹಿತಾಸಕ್ತಿಯಲ್ಲಿ ಯಾವ ನಿಲುವು ತೆಗೆದುಕೊಂಡ್ರೆ ಸೂಕ್ತ ಅನ್ನುವ ನಿರ್ಣಯವನ್ನು ರಾಜತಂತ್ರಜ್ಞರು ಸೇರಿ ತಗೊಳ್ತಾರೆ. ಇಂಟ್ರೆಸ್ಟ್ ಆಫ್ ದ ನೇಷನ್ ಏನು ಮಾಡಿದ್ರೆ ಏನು ಅನ್ನೋದು ರಾಜಕೀಯ ಲಾಭ ದೃಷ್ಟಿ ಇಟ್ಕೊಂಡು ಕೆಲಸ ಮಾಡೋರಿಗೆ ಅರ್ಥ ಆಗಲ್ಲ. ಈ ಕಾಂಗ್ರೆಸ್ಸಿಗೇನು ಏನೋ ಕಳ್ಳನೋ ಸುಳ್ಳನೋ ನಮ್ಮ ವೋಟ್ ಬ್ಯಾಂಕ್ನ ಪ್ರೊಟೆಕ್ಟ್ ಮಾಡ್ಕೊಬೇಕು, ಭಯೋತ್ಪಾದಕ ಆಗಿದ್ರೂ ಪರವಾಗಿಲ್ಲ, ಅವನಿಗೆ ನಾವು ಸಿಂಪತಿ ತೋರಿಸ್ಬೇಕು ಅನ್ನೋದು ಕಾಂಗ್ರೆಸ್ನ ನಿಲುವು. BJP ಆ ನಿಲುವನ್ನು ಹೊಂದಿಲ್ಲ. ಮತ್ತು ದೇಶದ ವಿಷಯದಲ್ಲಿ BJPಯ ನಿಲುವನ್ನು ನಾವು ವ್ಯಕ್ತಪಡಿಸಲ್ಲ. ದೇಶ ಏನು ತೆಗೆದುಕೊಳ್ಳುತ್ತೋ ಆ ನಿಲುವಿನ ಜೊತೆಗೆ ನಾವು ನಿಲ್ತೀವಿ. ಇದು ನಾವಿರುವಂಥ ತೆಗೆದುಕೊಂಡಿರುವಂಥ ಪಾಲಿಸಿ. ನಮಗೆ ಎಷ್ಟೋ ಸರಿ ನಮಗೊಂದು ಭಾವನೆ ಇರುತ್ತೆ. ಆದರೆ ರಾಷ್ಟ್ರದ ವಿಷಯದಲ್ಲಿ ಏನು ನಿರ್ಣಯ ತೆಗೆದುಕೊಳ್ತಾರೆ ಅದು ಜೊತೆಗಿರೋದು ನಾವು. ರಾಷ್ಟ್ರದ ವಿಷಯದಲ್ಲಿ ಕಾಂಗ್ರೆಸ್ದೊಂದು ನಿಲುವು, ಕಮ್ಯುನಿಸ್ಟ್ದೊಂದು ನಿಲುವು, ಮುಸ್ಲಿಂ ಲೀಗ್ದೊಂದು ನಿಲುವು ಇರಬಾರ್ದು. ಅದು ರಾಷ್ಟ್ರದ ನಿಲುವೇ ಇರಬೇಕು. ತುಂಬಾ ಜನ ಕನ್ನಡಿಗರು ಮಧ್ಯಪ್ರಾಚ್ಯ ಕೊಲ್ಲಿ ರಾಷ್ಟ್ರಗಳಲ್ಲಿ ಸಿಗಾಕೊಂಡಿದ್ದಾರೆ. ಕರ್ಕೊಂಡು ಬರೋ ಪ್ರೋಸೆಸ್ ಎಲ್ಲ ಒಂದು ಕಡೆ ನಿಧಾನ ಆಗ್ತಾ ಇದೆ. ಏನು ಈಗ 4ನೇ ತಾರೀಕಿನ ನಂತರ, ಅಂದರೆ ನಾಳೆ ನಂತರ ವಾತಾವರಣ ತಿಳಿಯಾಗ್ಬೋದು ಅಂತಿದೆ. ಈಗಾಗಲೇ ಅಬುದಾಬಿಯಿಂದ ಮತ್ತು ದುಬೈನಿಂದ 2 ಫ್ಲೈಟ್ಗಳು ಬೆಂಗಳೂರಿಗೆ ಬಂದಿದ್ದಾವೆ. ನಿಜವಾದ ತಿಳಿಯಾಗ್ತಾ ಇದೆ, ವಾತಾವರಣ ತಿಳಿ ಆಗತ್ತೆ. ಈಗ ಯಾರೂ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ ಅಂತ ಹೇಳಿ ವಿದೇಶಾಂಗ ಇಲಾಖೆ SOPಯನ್ನು ಬಿಡುಗಡೆ ಮಾಡಿದೆ. ಅಗತ್ಯ ಇದ್ದರೆ ನಿಮಗೇನಾದ್ರು ತೊಂದರೆ ಆದರೆ ಅಲ್ಲಿರುವಂಥ ಕಾನ್ಸುಲೇಟ್ ಕಚೇರಿಯನ್ನು ಸಂಪರ್ಕಿಸಿ ಅಂತೇಳಿ ಅವ್ರ ಫೋನ್ ನಂಬರ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾರಿಗೆ ತೊಂದರೆ ಅವಶ್ಯಕತೆ ಇದೆ, ನೆರವು ಬೇಕು ಅಂತ ಅನಿಸುತ್ತೆ, ನೀವು ಸಂಪರ್ಕ ಮಾಡಿ ಅಂತ ಅನ್ನೋದನ್ನು ಹೇಳಿದೆ. ಮತ್ತು ಯಾರಿಗೂ ಆತಂಕ ಬೇಡ. ಸಿರಿಯಾದಂಥ ರಾಷ್ಟ್ರಗಳಲ್ಲಿ, ಇರಾಕ್ನಲ್ಲಿ ಸಿಗಾಕೊಂಡವ್ರನ್ನ, ಆಫ್ರಿಕಾದಲ್ಲಿ ಸಿಗಾಕೊಂಡವ್ರನ್ನ, ಅಂಥವ್ರನ್ನೇ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದೆ. ಇದು ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ಎಷ್ಟೋ ರಾಷ್ಟ್ರಗಳಲ್ಲಿ ಆ ರಾಷ್ಟ್ರದ ಮೂಲ ನಿವಾಸಿಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರಿದ್ದಾರೆ. ಬಹರೇನ್ನಲ್ಲಿ ಅಲ್ಲಿಯ ಮೂಲ ನಿವಾಸಿಗಳಿಗಿಂತ ಭಾರತೀಯರೇ ಜಾಸ್ತಿ ಇದ್ದಾರೆ. ಅಬುದಾಬಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯರಿದ್ದಾರೆ. ದುಬೈನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯರಿದ್ದಾರೆ. ಸೌದಿ ಅರೇಬಿಯಾದಲ್ಲಿ ಹತ್ತತ್ರ 30 ಲಕ್ಷ ಜನ ಭಾರತೀಯರಿದ್ದಾರೆ. ಹಾಗಾಗಿ ಆತಂಕ ಬೇಡ, ನಿರಾತಂಕವಾಗಿರಿ. ಏನಾದ್ರು ಸಮಸ್ಯೆ ಆದರೆ ನೀವು ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಕಾನ್ಸುಲೇಟ್ ಕಚೇರಿಯನ್ನು ಸಂಪರ್ಕ ಮಾಡಿ ಅನ್ನುವಂಥ ನಂಬರನ್ನು ಕೊಟ್ಟಿದೆ. ಟೋಲ್ ಫ್ರೀ ನಂಬರನ್ನು ಕೊಟ್ಟಿದೆ. ಹಾಗಾಗಿ ಆತಂಕಕ್ಕೆ ಒಳಗಾಗಬೇಕಾದ ಅವಶ್ಯಕತೆ ಇಲ್ಲ. ಭಾರತ ಸರ್ಕಾರ ಯುದ್ಧ ಮಧ್ಯದಲ್ಲೇ ಸುರಕ್ಷಿತವಾಗಿ ಕರ್ಕೊಂಡು ಬಂದಂಥ ಸರ್ಕಾರ. ಚಿಂತೆ ಬೇಡ ನಿಮಗೆ. ಆಫ್ಘಾನಿಸ್ತಾನದಲ್ಲಿ ಭಾರತ ಸರ್ಕಾರ ಸುರಕ್ಷಿತವಾಗಿ ಕರ್ಕೊಂಡು ಬಂತು, ಕೈಚೆಯಲ್ಲಿ ಕೂರಲಿಲ್ಲ. ಆ ಥರದ ಆತಂಕ ಪರಿಸ್ಥಿತಿಗೆ ಒಳಗಾದರೆ ಖಂಡಿತವಾಗಿಯೂ ಕೂಡ ತನ್ನೆಲ್ಲ ಸಾಮರ್ಥ್ಯವನ್ನು ಉಪಯೋಗಿಸಿ ಭಾರತೀಯರ ರಕ್ಷಣೆ ಮಾಡುವಂಥ ಕೆಲಸವನ್ನು ಭಾರತ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡೇ ಮಾಡ್ತಾರೆ.